ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿ. ಬಸವನ ಬಾಗೇವಾಡಿ ಪಟ್ಟಣದ ವಿರಕ್ತ ಮಠದಲ್ಲಿ ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಅಂಗರಗಿ ಶರಣ ಸಾಹಿತ್ಯ ಪರಿಷತ್ತು ಕದಳಿ ವೇದಿಕೆ ಹಾಗೂ ವಿವೇಕಾನಂದ ಕಲ್ಯಾಣಿ ಶೆಟ್ಟಿ ಅವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನ ಭವ್ಯವಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಿರಕ್ತ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ವಹಿಸಿ ಆಶೀರ್ವಚನ ನೀಡಿದರು. ಶಿಕ್ಷಣ ಸಂಸ್ಕಾರ ಮತ್ತು ಸಮಾಜಮುಖಿ ಕಾರ್ಯಗಳ ಮಹತ್ವವನ್ನ ವಿವರಿಸಿದ ಅವರು ವಿದ್ಯಾರ್ಥಿಗಳು ಉನ್ನತ ಗುರಿ ಸಾಧಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ SSLC, ದ್ವಿತೀಯ PUC ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರನ್ನ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅಲ್ಲದೆ ನಿವೃತ್ತ ಶಿಕ್ಷಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಗಣ್ಯ ವ್ಯಕ್ತಿಗಳನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣದ ಅನೇಕ ಶಿಕ್ಷಕರು, ಗುರು ಹಿರಿಯರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಸವನ ಬಾಗೇವಾಡಿ. ಇದು ನಿಮ್ಮದೇ ಧ್ವನಿ. ಉರ್ದು ಮಾಧ್ಯಮದ ಮಕ್ಕಳು ಮುಂದಿನದಾಗಿ ವೇದಿಕೆಗೆ ಬರಬೇಕು. ಅವರು ಕುಮಾರಿ ಸ್ವಾತಿ ಬಂಗಾರಿ, ಕುಮಾರಿ ಸುಕೃತಾ ಮಾದರ್, ಕುಮಾರಿ ಜಯಶ್ರೀ ಬಳಬಟ್ಟಿ, ಕುಮಾರ್ ಅಮರೇಶ್ ಮಾಳಗೊಡ್, ಕುಮಾರಿ ಅಂಕಿತಾ ಭಜಂತ್ರಿ ಇವರೆಲ್ಲ ಇದೀಗ ಕೋಲಾರ ತಾಲೂಕಿನ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮುಂದಿನದಾಗಿ ಸನ್ಮಾನ ಜರುಗ್ತಾರೆ. ಈ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಚಪ್ಪಾಳೆ ಮೂಲಕ ನಾವೆಲ್ಲ ಸ್ಮರಿಸಬೇಕು ಅಂತ ಮಾತನ್ನು ಹೇಳಿ ಆ ಹಾಡತ್ತೆ ನಾನು ಅಪೇಕ್ಷೆಯಿಂದ ಹಾಡಿದ್ದೀನಿ. ಆ ವಿದ್ಯಾರ್ಥಿನಿಗೆ ವಿಶೇಷ ಅಭಿನಂದನೆಗಳು. ನಾನೇನು ಈ 3 ಪೇಜ್ ಬರ್ಕೊಂಡಿದ್ದೀನಿ ಅಂತಲ್ಲ, ಇದು ಸುಮ್ಮನೆ ಹಾಗೆ ನಮ್ಮ ಮುದ್ದು ಪತ್ತಾರ್ ಅವರು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನನ್ನ ಒಂದು ಆಶೆ ಇದೆ, ಈ ಸಮಾಜ ಪರಿಪೂರ್ಣ ಆಗಬೇಕು, ವಿದ್ಯಾರ್ಥಿಗಳು ನೈತಿಕವಾಗಿ ಬದುಕಬೇಕು, ಧಾರ್ಮಿಕವಾಗಿ ಬರಬೇಕು, ಆಧ್ಯಾತ್ಮಿಕವಾಗಿ ಬದುಕಬೇಕು ಅಂತ ಆಶಯದಿಂದ ನಾವು ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನವನ್ನು 2014ರಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ವಿಶೇಷವಾಗಿ ಅನ್ನಪೂರ್ಣ ತಾಯಿಯವರ ಕಾರ್ಯಕ್ರಮ ಉದ್ಘಾಟಿಸಿ ನಮಗೆ ಶುಭ ಹಾರೈಸಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯರು ಕೂಡ ಸಾಕ್ಷೀಕರಿಸಿದರು. ಅಂದಿನಿಂದ ಇಲ್ಲಿನವರೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಕಾರ್ಡ್ ನೋಡಿ ಕೆಲವರು ನನಗೆ ಭಾಳ ಮಂದಿ ಕಮೆಂಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಒಬ್ರು ಫೋನ್ ಹಚ್ಚಿದ್ರು, ಈ ವಿಷಯ ಬಹಿರಂಗಪಡಿಸಬಾರ್ದು, ಅವ್ರು ಮೆಸೇಜ್ ಹಾಕಿದ್ದಾರೆ. ನಾನು ಹೇಳ್ತೀನಿ ಏನಾಯ್ತಂದ್ರೆ, ಶಿಶಿ ಮುಖಾಂತರ ಮತ್ತು ನಾಗರಾಜ್ ಹೊಸಮನಿ, ರಾಘವೇಂದ್ರ ಕಟ್ಟಿಯವರೇನು ದೊಡ್ಡ ಭಾಷಣಕಾರರು ಅಂತ ಇದೇ ಮೆಸೇಜ್ ಹಾಕಿದ್ದಾರೆ. ಈ ರೀತಿ ಮಾಡಬಾರ್ದು. ಸಮಾಜದಾಗ ನಾವು ಕೆಲಸ ಮಾಡುವಾಗ ನಾವು ನಮ್ಮ ಆಶಯಗಳು ಬೇರೆ ಇರ್ತಾವೆ, ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಈ ವಿದ್ಯಾರ್ಥಿಗಳಿಗೆ ನಾವು ಆದರ್ಶ ಶಿಕ್ಷಕರನ್ನು ಪರಿಚಯಿಸಬೇಕಾಗತ್ತೆ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಶಿಶಿ ಮುಖಾಂತರ ಮನೆಯಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ಅಕ್ಕ ಆಗಬೇಕು ಅವರೆಲ್ಲ ನಾವಲ್ಲಿ ಹೊಲಸು ಮಾಡ್ತಿದ್ದೇವೆ, ಗಲೀಜು ಮಾಡ್ತೇವೆ, ಒಂದು ತಿಕ್ಕಿ ತೀಡಿ ನಮ್ಮನ್ನು ಈ ಲೆವೆಲ್ ತಂದರ ಅಂತ ಶಿಕ್ಷಕ ನಿಮಗೆಲ್ಲ ಆದರ್ಶ ಆಗಲಿ ಅಂತೇಳಿ ಅವ್ರು ನಾವು ವೇದಿಕೆ ಕಳಿಸಿದ್ವಿ. ಜೊತೆಗೆ ನಮ್ಮ ನಾಗರಾಜ್ ಅವರು ಬ್ಯಾಟ್ರಿ ಸಲ ನಿಮ್ಮ ಕೈ ಮುಗಿತೀನಿ, ಕಾಲು ಮುಗಿತೀನಿ, ಇಲ್ಲ ನೀ ಇರಬೇಕು ವೇದಿಕೆ ಮೇಲೆ ನಾವು ಒತ್ತಾಯದಿಂದ ಹಾಕಿದ್ದೀನಿ. ಒಂದು ಕಾರಣ ಇದೆ, ಅವರು ಬದುಕಿನುದ್ದಕ್ಕೂ 35 ವರ್ಷ ಸೇವೆಯಲ್ಲಿ ಒಂದೂ ಕೂಡ ಸಾರಿ ತಪ್ಪಿಸಿದವರು, ಎಂದೂ ಲೇಟಾಗಿ ಹೋಗಿಲ್ಲ. ಇದಕ್ಕೆ ನಾನು ಸಾಕ್ಷಿ ಇದ್ದೀನಿ. ಬಹುಶಃ ನಮ್ಮ ವಾಯಸ್ ಪ್ರಣಜಿಗೆ ಅವ್ರು ಹೇಳಿದರು, ನಿನ್ನೆ ಅವರು ಓಣೆಯಲ್ಲಿ 10 ವರ್ಷ ಇದ್ರಂತವ್ರು. ಆ ಇದ್ದಾಗ ಅವ್ರು ಒಂದು ದಿವಸ ಸಾರಿ ಲೇಟಾಗಿ ಹೋಗಿದ್ದು ನಾನು ನೋಡಿಲ್ಲ. 9:30ಗೆ ಬಸವೇಶ್ವರ ದೇವಾಲಯದಲ್ಲಿ ಇರ್ತಿದ್ರು. ಇಲ್ಲೇ ಇದ್ರೂ ಕೂಡ ಮನೆಯಿಂದ ಬುತ್ತಿ ಕರ್ಕೊಂಡು ಹೋಗ್ತಿದ್ರು, ಲೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅಂಥ ಶಿಕ್ಷಕ ನಿಮಗೆಲ್ಲ ಮಾದರಿ ಆಗಲಿ ಅಂತೇಳಿ ವೇದಿಕೆ ಮೇಲೆ ಕುಂದಿಸಿದೆ. ಇವೆಲ್ಲ ಕಾರಣ ಇದೆ, ಸುಮ್ಮನೆ ಮಾತಾಡಬಾರ್ದು, ಮಾತಾಡ್ಲಿಕ್ಕೆ ನಮಗೂ ಬರುತ್ತೆ. ಜೊತೆಗೆ ಇನ್ನೊಬ್ಬರು ಹೇಳಿದ್ರು ವಜ್ರಕರ್ ಏನು ಮಹಾ ಅಂತೇಳಿ. ನಿಮ್ಗೆ ಗೊತ್ತಿಲ್ಲ ಸರ್, ವಜ್ರಕ್ಕಂತ ವೈದ್ಯರಾದ್ರೆ ನಾವು ಭಾಗ್ಯವಾಡಿಯಲ್ಲಿ ಬದುಕಿದ್ದೇವೆ. ಇದು ವ್ಯಾಪಾರೀಕರಣ ಶಿಕ್ಷಣ, ವ್ಯಾಪಾರೀಕರಣ ವೈದ್ಯಕೀಯ ಕ್ಷೇತ್ರ. ಆ ವಜ್ರಕರ್ ಕಡೆ ಹೋಗಿ ಅವರ ಪ್ರೀತಿ, ವಿಶ್ವಾಸ ಮತ್ತು ಹೊರಮುಖದ ಸೇವೆ ನಮ್ಮೆಲ್ಲ ಆರಾಮ್ ಮಾಡ್ತೈತಿ. ನಿಜವಾಗ್ಲೂ ಅಂತ ನಮ್ಮ ಮಧ್ಯದ ಪುಣ್ಯದ ಕೆಲಸ ಇವೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಭಾಷಣ ಮಾಡೋರೆಲ್ಲ ಭಾಷೆ ಇರಲ್ಲ, ಇಂಥವ್ರೆ ನಮ್ಗೆ ಸಾಮಾಜಿಕ ಆದರ್ಶಗಳು. ನಿಮ್ಗೆ ಗೊತ್ತಿರಲಿ, ಹಂಗಾಗಬೇಕು, ಹಿಂಗಾಗಬೇಕು, ದೇಶ ಬದಲಾವಣೆ ಆಗಬೇಕು ಅಲ್ಲ, ಇಂಥವ್ರಿಂದ ದೇಶ ಬದಲಾವಣೆ ಆಗುತ್ತೆ. ಆರ್ಥಿಕ ಕ್ಷೇತ್ರ ನಮ್ಮೂರವ್ರು ಹುಡುಗರು, ಅವರ ತಂದೆ ಅತಿ ಕಷ್ಟದಲ್ಲಿ ಬೆಳೆಸಿ ಇವರೆಲ್ಲ ಒಳ್ಳೆ ಉದ್ಯೋಗಸ್ಥರು. ಅವ್ರ ಮಗ ವೈದ್ಯರಾಗಿದ್ದಾರೆ, ಒಬ್ರು LIC ಅಧಿಕಾರಿ ಇದ್ದಾರೆ,
ರಾಘವೇಂದ್ರ ಕಟ್ಟಿ ಅನ್ನುವಂಥ ವ್ಯವಸ್ಥಾಪಕರು ಇವೆಲ್ಲ ನಮ್ಗೆ ಆದರ್ಶ ಆಗಿರ್ತಾರೆ. ಸುಮ್ಮನೆ ಅವ್ರು ನೋಡಿ ಭಾಷಣ ಮಾಡಿ ಚಪ್ಪಾಳಿ ಹೋಗ್ಲಿಕ್ಕಲ್ಲ, ಇವೆಲ್ಲ ಹಿನ್ನೆಲೆ ಇರ್ತಾವೆ. ಆ ಮೆಸೇಜ್ ನೋಡಿ ನಾನು ಭಾಳ ಕೆಟ್ಟ ಅನಿಸ್ತು. ನಿನ್ನೆ ರಾತ್ರಿ ಫೋನ್ ಹಚ್ಚಿದ್ರು ಅವರು. ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಇಟ್ಟುಕೊಂಡು ಈ ಪ್ರತಿಷ್ಠಾನ ತನ್ನ ಸೇವೆಯನ್ನ ಮುಂದುವರಿಸ್ತಾ ಇದೆ. ಹಲವಾರು ಬಾರಿ ಈ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನೋಡಿದಾಗ ಅತ್ಯಂತ ಒಳ್ಳೊಳ್ಳೆ ಗ್ರಂಥಗಳನ್ನು ಕೂಡ ಪ್ರಕಟಣೆ ಮಾಡಿದೆ, ಬಿಡುಗಡೆನೂ ಕೂಡ ಮಾಡಿದೆ. ಜೊತೆಗೆ ಅತ್ಯಂತ ಕೆಳವರ್ಗದವರನ್ನು ಕೂಡ ಕರೆದು ಈ ವೇದಿಕೆ ಗೌರವ ಮತ್ತು ಸನ್ಮಾನ ಕೂಡ ಮಾಡಿದೆ. ಜೊತೆಗೆ ಎಲೆಮರೆಕಾಯಿಯಾಗಿರ್ತಕ್ಕಂತಹ ಸಾಹಿತಿಗಳಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಕವಿಗಳಾಗಿರ್ಬೋದು, ಈ ಎಲ್ಲರನ್ನ ಕರೆಸಿ ತನ್ನ ಪ್ರತಿಷ್ಠಾನದ ಮುಖಾಂತರ ಗೌರವಿಸಿ ಅವರನ್ನ ಮತ್ತೆ ಹುರಿದುಂಬಿಸುವಂತ ಕೆಲಸವನ್ನ ಚನ್ನಬಸವೇಶ್ವರ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾ ಹೊರಟಿದೆ. ವಿಶೇಷವಾಗಿ ಈ ವರ್ಷ ನಮ್ಮ ಎಲ್ಲ 3 ತಾಲೂಕಿನ SLC ಮತ್ತು PUC ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರವನ್ನ ಈ ವರ್ಷ ಹಮ್ಮಿಕೊಂಡಿದೆ. ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಕೇವಲ ಒಂದು ಸ್ಕೂಲ್ ಹುಡುಗರನ್ನ ಅವ್ರನ್ನ 1, 2, 3 ರೀತಿಯಲ್ಲಿ ವಿಂಗಡಣೆ ಮಾಡಿ ಅವರನ್ನ ಸಂಪರ್ಕ ಮಾಡಿ ಒಂದು ವೇದಿಕೆ ಕರೆದು ಸನ್ಮಾನ ಮಾಡುವುದು ಬಹಳ ಕಷ್ಟ ಇವತ್ತಿನ ದಿನಮಾನಗಳಲ್ಲಿ. ಹಂತದಲ್ಲಿ 3 ತಾಲೂಕಿನ ವಿದ್ಯಾರ್ಥಿಗಳನ್ನ, ಅದರಲ್ಲಿಯೂ ಕೂಡ ವಿಶೇಷವಾಗಿ SLC ಮತ್ತು PUC ವಿದ್ಯಾರ್ಥಿಗಳನ್ನ ಮತ್ತು ಭಾಷೆಗಳಲ್ಲಿ ಕೂಡ ಉರ್ದು ಮಾಧ್ಯಮದಲ್ಲೂ ಕೂಡ ಇದನ್ನು ಮೊದಲು ಮಾಡಿಕೊಂಡು ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ಕರೆದು ಈ ಪ್ರತಿಷ್ಠಾನ ಮತ್ತು ಶರಣ ಸಾಹಿತ್ಯ ಪರಿಷತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವವನ್ನು ತೋರಿಸ್ತಾ ಇದೆ ಅಂದ್ರೆ ಅದು ಬಹಳ ಸಂತೋಷ ಸಂಗತಿ. ಈ ರೀತಿಯಾಗಿ ಸಾಮಾಜಿಕವಾಗಿ ಮುಖವಾದಂತಹ ಕಾರ್ಯಗಳನ್ನ ಹಲವಾರು ವರ್ಷಗಳಿಂದ ನಮ್ಮ ಪ್ರತಿಷ್ಠಾನದ ವತಿಯಿಂದ ಅಂದ್ರೆ ನಮ್ಮ ವಿವೇಕಾನಂದ ಕಲ್ಯಾಣ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಹೋಗ್ತಿದ್ದಾರೆ. ಇದರಿಂದ ಅವ್ರಿಗೇನು ಲಾಭ ಐತಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ತಮಗೆಲ್ಲ ಹೇಳಿರ್ಬೋದು ಯಾರನ್ನ ಯಾಕೆ ಹಾಕಿದ್ರಿ ಅಂತ. ಅವರು ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡೋ ಜೊತೆಗೆ ಆ ವೇದಿಕೆ ಮೇಲೆ ವಿಶೇಷವಾದಂತ ವ್ಯಕ್ತಿಗಳನ್ನು ಕೂಡ ಕರೆದು ಅವರನ್ನ ಗೌರವಿಸುವುದು ಅವರ ಮುಖ್ಯವಾದಂತ ಉದ್ದೇಶ. ಇವತ್ತು ನನಗ ಮುಖರ್ತಿಯಾಳ್ ಸರ್ನ ನಾನು ನಮ್ಮ ಗುರುಗಳ ಸಮೀಪದಲ್ಲಿದ್ದಾಗ ಒಂದ್ಸರಿ ಹಂಗರಿ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಮತ್ತು ನಮ್ಮ ಗುರುಗಳ ಒಡನಾಟವನ್ನ ನಾನು ನೋಡಿದ್ದೆ. ಅದಾದ ನಂತರ ಮತ್ತೆ ನೋಡಿದ್ದು ನಾನು ಇದೇ ವೇದಿಕೆಯಲ್ಲಿ. ಅಂದ್ರೆ ನಮ್ಮ ಮಠಕ್ಕ ಇರ್ತಕ್ಕಂಥ ವಿಮಾನ ಸಂಬಂಧ ಮತ್ತು ನಮ್ಮ ಗುರುಗಳ ಜೊತೆ ಇರ್ತಕ್ಕಂಥ ಮುಖರ್ತಿಯಾಳ್ ಸಂಬಂಧ ಬಹಳ ಚೆನ್ನಾಗಿದೆ. ಅವರು ಹಲವಾರು ಬಾರಿ ಮುಖರ್ತಿಯಾಳ್ ಅಂದ್ರೆ ಹಂಗರಿ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳನ್ನ ಬಹಳಷ್ಟು ಸಾರಿ ಕರೆಸಿದ್ದಾರೆ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.